ನಮಸ್ಕಾರ ಸ್ನೇಹಿತರೆ. PUC ಸೈನ್ಸ್ ಮುಗಿದ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡಬೇಕು ಎಂಬ ಗೊಂದಲ ನಿಮಗಿದೆಯೇ? ಇಂಜಿನಿಯರಿಂಗ್, ಮೆಡಿಕಲ್, BSc ಅಥವಾ ಇನ್ನಾವುದೇ ಕ್ಷೇತ್ರ, ಯಾವುದು ನಿಮ್ಮ ಭವಿಷ್ಯಕ್ಕೆ ಉತ್ತಮ? ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಸರಳವಾಗಿ ತಿಳಿಸ್ಕೊಡ್ತೇವೆ. PCM ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮ್ಯಾಟಿಕ್ಸ್ ಓದಿದ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅತ್ಯಂತ ಜನಪ್ರಿಯ ಆಯ್ಕೆಯಾಗಿದೆ. ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರಮುಖ ಶಾಖೆಗಳಾಗಿವೆ. ಕರ್ನಾಟಕದಲ್ಲಿ KCET, ರಾಷ್ಟ್ರ ಮಟ್ಟದಲ್ಲಿ JEE ಮತ್ತು ಕಾಮಡ್ ಪರೀಕ್ಷೆಗಳ ಮೂಲಕ ಪ್ರವೇಶ ಪಡೆಯಬಹುದು. ಇಂಜಿನಿಯರ್ ಆಗಿ ಉತ್ತಮ ವೇತನ ಮತ್ತು ಜಾಗತಿಕ ಅವಕಾಶಗಳನ್ನು ಪಡೆಯಬಹುದು. PCB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕ್ಷೇತ್ರ ಉತ್ತಮ ಆಯ್ಕೆಯಾಗಿದೆ. MBBS, BDS, BAMS, BHMS, ನರ್ಸಿಂಗ್ ಮತ್ತು ಫಾರ್ಮಸಿ ಕೋರ್ಸ್ಗಳು ಲಭ್ಯವಿವೆ. ಈ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ನೀಟ್ ಪರೀಕ್ಷೆ ಅಗತ್ಯ. ವೈದ್ಯಕೀಯ ಕ್ಷೇತ್ರವು ಸಮಾಜ ಸೇವೆಯ ಜೊತೆಗೆ ಗೌರವಯುತ ವೃತ್ತಿಯಾಗಿದೆ. ಸಂಶೋಧನೆ ಮತ್ತು ಬೋಧನೆಯಲ್ಲಿ ಆಸಕ್ತಿ ಇರುವವರಿಗೆ BSc ಕೋರ್ಸ್ಗಳು ಸೂಕ್ತವಾಗಿವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯೋಟೆಕ್ನಾಲಜಿ ಮತ್ತು ಮೈಕ್ರೋಬಯಾಲಜಿ ಪ್ರಮುಖ ಆಯ್ಕೆಗಳು. ಅದೇ ರೀತಿ BCA, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯುರಿಟಿ ಕ್ಷೇತ್ರಗಳು ಇಂದಿನ ಡಿಜಿಟಲ್ ಯುಗದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ದೇಶ ಸೇವೆ ಮಾಡಲು ಆಸಕ್ತಿ ಇರುವವರು NDA ಮೂಲಕ ಆರ್ಮಿ, ನೌಟಿ ಮತ್ತು ಏರ್ ಫೋರ್ಸ್ ಸೇರಬಹುದು. ಇದರ ಜೊತೆಗೆ ಅಗ್ರಿಕಲ್ಚರ್, ವೆಟರಿನರಿ, ಆರ್ಕಿಟೆಕ್ಚರ್ NATA, ಫೊರೆನ್ಸಿಕ್ ಸೈನ್ಸ್ ಮತ್ತು ಫುಡ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿಯೂ ಉತ್ತಮ ಅವಕಾಶಗಳಿವೆ. PCM ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮತ್ತು NDA ಹೆಚ್ಚು ಸೂಕ್ತವಾಗಿದ್ದರೆ, PCB ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕ್ಷೇತ್ರ ಉತ್ತಮವಾಗಿದೆ. PCMB ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಈ ಎರಡೂ ಕ್ಷೇತ್ರಗಳಲ್ಲಿ ಅವಕಾಶಗಳಿವೆ. ಸರಿಯಾದ ಕೋರ್ಸ್ ಆಯ್ಕೆ ಮಾಡುವಾಗ ನಿಮ್ಮ ಆಸಕ್ತಿ, ಸಾಮರ್ಥ್ಯ, ಕೋರ್ಸ್ ವೆಚ್ಚ ಮತ್ತು ಭವಿಷ್ಯದ ಉದ್ಯೋಗಾವಕಾಶಗಳನ್ನು ಪರಿಗಣಿಸಿ. ತಜ್ಞರ ಸಲಹೆ ಪಡೆಯುವುದು ಸಹ ಉಪಯುಕ್ತವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.